ವಾಲ್ಮೀಕಿ ಬೋರ್ಡ್ ಅವ್ಯವಹಾರ ಕೇಸಲ್ಲಿ ನಾಗೇಂದ್ರ ಅಷ್ಟೇ ಅಲ್ಲ ಮತ್ತೊಬ್ಬ ನಾಯಕನ ಹೆಸರು ಕೂಡ ಇದೀಗ ಕೇಳಿ ಬರ್ತಾ ಇದೆ. ಮಾಜಿ ಸಚಿವರ ಬುಡಕ್ಕೂ ಈ ಹಗರಣ ಹಾಗಾದ್ರೆ ಬರುತ್ತಾ? ಈಗ ಸಚಿವರಾಗಿದ್ರು ನಾಗೇಂದ್ರ ಅವರು ಈ ವಾಲ್ಮೀಕಿ ನಿಗಮದ ಹಗರಣ ಹೊರಗಡೆ ಬರ್ತಾ ಇದ್ದಂಗೆ ಮಾಜಿ ಸಚಿವರಾಗಿದ್ದಾರೆ. ಈ ಹಿಂದೆ ಸಚಿವರಾಗಿ ಈಗ ಮಾಜಿ ಆಗಿದಾರಲ್ಲ, ಅವರು ಬುಡಕ್ಕೂ ಬರುತ್ತಾ ಹಾಗಾದ್ರೆ ವಾಲ್ಮೀಕಿ ಬೋರ್ಡ್ನ ಅವ್ಯವಹಾರದ ಕೇಸ್? ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರಬಲ ಅಸ್ತ್ರವೊಂದು ಸಿಕ್ಕಿದೆ ಅಂತ ಹೇಳಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ತಯಾರಿಗಳನ್ನ ಮಾಡ್ಕೊಳ್ತಿರುವಂತ ಈ ಹೊತ್ತಲ್ಲಿ ಆ ನಾಯಕನ ಹೆಸರು ಕೂಡ ಇದೀಗ ತಳುಕು ಹಾಕೊಂಡಿದೆ. ಹಾಗಾದ್ರೆ ಯಾರ ನಾಯಕ, ಏನ ಅವ್ಯವಹಾರ? ಈಗ 94 ಕೋಟಿ, ಹಾಗಾದ್ರೆ ಆಗ ಆ ಸಂದರ್ಭದಲ್ಲಿ ಎಷ್ಟು ಕೋಟಿ, ಎಷ್ಟು ಹಣ ಗುಳುಂಬಾಗಿದೆ? ಇದು ನ್ಯೂಸ್ 18ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಬರೀ ನಾಗೇಂದ್ರ ಅಷ್ಟೇ ಅಲ್ಲ, ಮತ್ತೊಬ್ಬ ನಾಯಕನ ಇನ್ವಾಲ್ವ್ಮೆಂಟ್ ಇದೆ. ಅದು ಯಾವ ಪಕ್ಷದವರು? ಆ ಬಗ್ಗೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಾವು ಕೊಡ್ತಾ ಹೋಗ್ತೀವಿ. ಒಂದ್ ಕಡೆ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ, ಹೋರಾಟವನ್ನ ಮಾಡೋದಕ್ಕೆ ಈ ವಾಲ್ಮೀಕಿ ಅಸ್ತ್ರವನ್ನ ಬಿಜೆಪಿ ಹಿಡ್ಕೊಂಡಿದ್ರೆ, ಕಾಂಗ್ರೆಸ್ ಅಷ್ಟೇ ಅಲ್ಲ ಬಿಜೆಪಿಗೂ ಕೂಡ ಈ ವಾಲ್ಮೀಕಿ ನಿಗಮದ ಅವ್ಯವಹಾರದ ಪ್ರಕರಣ ಸಂಕಷ್ಟವನ್ನ ಮುಂದಿನ ದಿನಗಳಲ್ಲಿ ತಂದೊಡ್ಡೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಆಡಳಿತ ಅವಧಿಯಲ್ಲೂ ಕೂಡ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಎಸ್ಐಟಿಗೆ ಈ ಬಗ್ಗೆ ಮಹತ್ವದ ದಾಖಲೆ ಸಿಕ್ಕಿದೆಯಂತೆ. ಹಾಗಾದ್ರೆ ಇಷ್ಟು ದಿನ ಕಾಂಗ್ರೆಸ್ ನಾಯಕರ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದಂತ ಬಿಜೆಪಿ ನಾಯಕರು ಇದಕ್ಕೆ ಏನು ಉತ್ತರ ಕೊಡ್ತಾರೆ? ಅಷ್ಟಕ್ಕೂ ಬಿಜೆಪಿ ನಾಯಕನೊಬ್ಬನಿಗೆ ಈ ಉರುಳು ಸುತ್ತಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಯಾರದು ಅಂದ್ರೆ ಆಗ ಸಚಿವರಾಗಿದ್ದು ಬಿ ಶ್ರೀರಾಮುಲು. ಶ್ರೀರಾಮುಲು ಹಿಂದುಳಿದ ವರ್ಗಗಳ ಸಚಿವರಾಗಿದ್ರು ಕಳೆದ ಸರ್ಕಾರದಲ್ಲಿ. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಹಗರಣ ಆಗಿದೆ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ರೆ, ಅವರ ಸರ್ಕಾರ ಇದ್ದಾಗಲೂ ಕೂಡ ಆ ಅವಧಿಯಲ್ಲಿ ಅಕ್ರಮ ಆಗಿತ್ತು ಇದೇ ನಿಗಮದಲ್ಲಿ ಅಂತ ಹೇಳಿ ಎಸ್ಐಟಿ ಬಳಿಯಲ್ಲಿ ಮಹತ್ವದ ದಾಖಲೆಗಳು ಸಿಕ್ಕಿದೆಯಂತೆ. ಅಲ್ಲಿಗೆ ಶ್ರೀರಾಮುಲುಗೂ ಕೂಡ ಈ ಕಂಟಕ ಸುತ್ತಕೊಳ್ಳುತ್ತಾ ಪ್ರಕರಣದಲ್ಲಿ ಎಸ್ಐಟಿಗೆ ಮಹತ್ವದ ದಾಖಲೆಗಳು ಸಿಕ್ಕಿದೆ ಅಂತ ನ್ಯೂಸ್ 18ಗೆ ಉನ್ನತ ಮೂಲಗಳಿಂದ ಮಾಹಿತಿಗಳು ಸಿಕ್ಕಿದೆ. ಇನ್ಫ್ಯಾಕ್ಟ್ ಬಳ್ಳಾರಿ ಮೂಲದವರಾದಂತ ನಾಗೇಂದ್ರ ಅವರು ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡ್ಬಿದ್ದಿದ್ದಾರೆ ಅಂತ ಹೇಳಿ ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು, ಖಂಡಿಸಿದ್ರು. ಆದ್ರೆ ಇದೀಗ ನೋಡಿ, ಶ್ರೀರಾಮುಲು ಹೆಸರು ಕೂಡ ಈ ಹಗರಣದಲ್ಲಿ ಕೇಳಿ ಬಂದಿದೆ. ಇದು ಕಾಂಗ್ರೆಸ್ ಅವರು ಹೇಳ್ತಿರೋದಲ್ಲ, ಎಸ್ಐಟಿ ಅಧಿಕಾರಿಗಳ ಬಳಿಯಲ್ಲಿ ಮಹತ್ವದ ದಾಖಲೆಗಳು ಸಿಕ್ಕಿದೆಯಂತೆ. ಇವ್ರ ಸರ್ಕಾರ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಂತ ಅವಧಿಯಲ್ಲೂ ಕೂಡ ಅಕ್ರಮಗಳ ಆಗಿದೆ ಅಂತ ಹೇಳಿ ಮಹತ್ವದ ದಾಖಲೆಗಳು ಸಿಕ್ಕಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಕಾಂಗ್ರೆಸ್ ಸರ್ಕಾರ ಅವ್ಯವಹಾರದಲ್ಲಿ ಮುಳುಗಿದೆ, ಗ್ಯಾರಂಟಿಗೆ ದುಡ್ಡಿಲ್ಲ, ಎಲ್ಲೆಲ್ಲೋ ಇವ್ರ ನಿಗಮದಿಂದ ದುಡ್ಡು ತಂದು ಸುರಿತಾ ಇದ್ದಾರೆ ಅಂತೆಲ್ಲ ಆರೋಪಗಳು ಮಾಡ್ತಿರುವಂತ ಈ ಹೊತ್ತಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ವಾಲ್ಮೀಕಿ ನಿಗಮದಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳಿ ಎಸ್ಐಟಿ ಬಳಿ ಮಹತ್ವದ ದಾಖಲೆ ಸಿಕ್ಕಿದೆ ಅಂತ ಹೇಳ್ತಿರುವಂತ ಈ ಸಂದರ್ಭದಲ್ಲಿ ಶ್ರೀರಾಮುಲುಗೆ ಇದು ಯಾವ ತರ ಕಂಟಕ ಆಗಬಹುದು? ಶರ್ಮಿತಾ ಶೆಟ್ಟಿ, ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಈಗಾಗಲೇ ವಾಲ್ಮೀಕಿ ಬಹುಕೋಟಿ ಹಗರಣದಲ್ಲಿ ಕಾಂಗ್ರೆಸ್ ಸರ್ಕಾರ ಹೈರಾಣಾಗಿರುವಂಥದ್ದು. ಮಾಜಿ ಸಚಿವ ನಾಗೇಂದ್ರ ಈಗ ಇಡಿ ಹಿಕ್ಕಳದಲ್ಲಿ ಸಿಲುಕಿ ಬಂಧನ ಆಗಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಇದು ದೇಶಾದ್ಯಂತ ಕಾಂಗ್ರೆಸ್ಗೆ ಎಲ್ಲೊಂದು ಕಡೆ ಮುಖಭಂಗ ಆಗಿರುವಂಥದ್ದು. ಇದರ ಬೆನ್ನಲ್ಲೇ ಇದೀಗ ವಾಲ್ಮೀಕಿ ಹಗರಣ ಕೇವಲ ಅದು ಕಾಂಗ್ರೆಸ್ನ ಪಾಲಲ್ಲ, ಭಾರತೀಯ ಜನತಾ ಪಕ್ಷದ ಪಾಲು ಇದೆ ಅನ್ನೋ ಹಲವಾರು ದಾಖಲೆಗಳಿದೀಗ ಎಸ್ಐಟಿಗೆ ಲಭ್ಯ ಆಗಿರುವಂಥದ್ದು. ಪ್ರಮುಖವಾಗಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಬಿ ಶ್ರೀರಾಮುಲು ಅವಧಿಯಲ್ಲೂ ಕೂಡ ಸುಮಾರು 10 ಕೋಟಿಗೂ ಹೆಚ್ಚು ಇದೇ ರೀತಿಯ ಬ್ಯಾಂಕಿಗೆ ಹಣ ವರ್ಗಾವಣೆಯಾಗಿ ಅವ್ಯವಹಾರ ಆಗಿದೆ ಅಂತೇಳಿ ಪ್ರಮುಖ ದಾಖಲೆಗಳು ಎಸ್ಐಟಿಗೆ ಲಭ್ಯ ಆಗಿರುವಂಥದ್ದು. ಆ ಮುಖಾಂತರ ಎಲ್ಲ ಒಂದು ಕಡೆ ಈಗಾಗಲೇ ಇದು ಬಿಜೆಪಿಗೂ ಕೂಡ ಕೊರಳಿಗೂ ಕೂಡ ಸುತ್ತಿಕೊಳ್ಳಿರತಕ್ಕಂಥದ್ದು. ಬಿಜೆಪಿಯ ಮಾಜಿ ಸಚಿವರಾಗಿರ್ತಕ್ಕಂಥ ಬಿ ಶ್ರೀರಾಮುಲುರವರ ಕೊರಳಿಗೂ ಸುತ್ತಿಕೊಳ್ಳುವ ಸಾಧ್ಯತೆ ಇದೆ ಎಂಬ ಮಾತುಗಳು ಈಗ ಕೇಳಿ ಬರ್ತಿರ್ತಕ್ಕಂಥ ಈ ಸಂಬಂಧಪಟ್ಟ ಎಸ್ಐಟಿಗೆ ಪ್ರಮುಖ ಮತ್ತು ಅಗತ್ಯ ದಾಖಲೆಗಳು ಲಭ್ಯ ಆಗಿರುವಂಥದ್ದು. ಆ ದಾಖಲೆಗಳನ್ನು ತಲಾಸ್ ಮಾಡಿದ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿದ್ದಂಥ ಅಧ್ಯಕ್ಷರು ಮತ್ತು ಸಚಿವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಈ ಆರೋಪದ ಹಿನ್ನೆಲೆ
ಹಿನ್ನೆಲೆಯಲ್ಲಿ ಸದ್ಯದಲ್ಲೇ SIT ಬಿ ಶ್ರೀರಾಮುಲುರವರಿಗೆ ನೋಟಿಸನ್ನು ನೀಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಳ್ತಿರ್ತಕ್ಕಂಥದ್ದು. ಒಂದು ಕಡೆ ಎಲ್ಲೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದ ಭಾರತೀಯ ಜನತಾ ಪಕ್ಷ ಇಂಥ ಸಂದರ್ಭದಲ್ಲಿ ಯಾವ ರೀತಿ ಅದನ್ನು ಡಿಪೆಂಡ್ ಮಾಡ್ಕೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ಕಳೆದ 2 ದಿನಗಳ ಹಿಂದೆ ಬಿ ಶ್ರೀರಾಮುಲುರವರು ಬಿಜೆಪಿ ಕಚೇರಿಯಲ್ಲಿ ವಾಲ್ಮೀಕಿ ಹಗರಣದ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು, ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಯಾರು ವಾಗ್ದಾಳಿ ನಡೆಸಿದ್ರು ಅದೇ ಮಾಜಿ ಸಚಿವರು ಆಗಿರ್ತಕ್ಕಂಥ ಬಿ ಶ್ರೀರಾಮುಲು ಕೂಡ ಇದೀಗ ವಾಲ್ಮೀಕಿ ಪ್ರಕರಣದಲ್ಲಿ ಕೂಡ ಎಲ್ಲೊಂದು ಕಡೆ ಇಕ್ಕಟ್ಟಿನಲ್ಲಿ ಸಿಲುಕುವ ಸಾಧ್ಯತೆ ಬಹುತೇಕ ನಿಶ್ಚಯವಾಗಿರ್ತಕ್ಕಂಥ ಎಂಬ ಮಾತು ಕೂಡ ಕೇಳಿ ಬಂದಿರುವಂಥದ್ದು. ಬಿ ಶ್ರೀರಾಮುಲು ಅವರು ಸಚಿವರಾದ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರದ ಅಷ್ಟು ದಾಖಲೆಗಳನ್ನು SIT ಇದೀಗ ಕಲೆ ಹಾಕಿರ್ತಕ್ಕಂಥದ್ದು. ಈ ದಾಖಲೆಗಳ ಆಧಾರದ ಮೇಲೆ ಸದ್ಯದಲ್ಲೇ ಬಿ ಶ್ರೀರಾಮುಲು ಅವರಿಗೆ SIT ನೋಟಿಸ್ ನೀಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದು ಭಾರತೀಯ ಜನತಾ ಪಕ್ಷಕ್ಕೂ ಮುಜುಗರ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಆ ಮುಖಾಂತರ ಭ್ರಷ್ಟಾಚಾರದಲ್ಲಿ ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಉಳಿದ ಎಲ್ಲಾ ಪಕ್ಷಗಳು ಕೂಡ ಒಂದೇ ತಾಯಿಯ ಮಕ್ಕಳು ಅನ್ನೋದಕ್ಕೆ ಇದೊಂದು ಅತಿದೊಡ್ಡ ಸಾಕ್ಷಿಯಾಗಿ ರಾಜ್ಯದ ಜನತೆಗೆ ಗೊತ್ತಾಗಲಿದೆ. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಈಗ ಶ್ರೀರಾಮುಲು ಅವ್ರಿಗೂ ಕೂಡ ಈ ವಾಲ್ಮೀಕಿ ಹಗರಣದ ಅಕ್ರಮದ ಉರುಳು ಸುತ್ತಕೊಳ್ಳುವಂತ ಲಕ್ಷಣಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಇಲ್ಲಿ SIT ಅಧಿಕಾರಿಗಳಿಗೆ ಶ್ರೀರಾಮುಲು ಅವಧಿಯಲ್ಲೂ ಕೂಡ ಅಕ್ರಮ ನಡೆದಿತ್ತು ಅನ್ನೋದ್ರ ಬಗ್ಗೆ ಮಹತ್ವದ ದಾಖಲೆಗಳು ಸಿಕ್ಕಿದೆ ಅನ್ನೋ ಮಾಹಿತಿ ನ್ಯೂಸ್ 18ಗೆ ಸಿಕ್ಕಿದೆ. ಸದ್ಯದಲ್ಲೇ ನೋಟಿಸ್ ಇಶ್ಯೂ ಮಾಡಿ ಶ್ರೀರಾಮುಲು ಅವ್ರಿಗೂ ಕೂಡ ವಿಚಾರಣೆಗೆ ಕರೆಸೋದಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ ಅಂತ ಗೊತ್ತಾಗಿದೆ. ಇಷ್ಟು ದಿನ ಕಾಂಗ್ರೆಸ್ ಮೇಲೆ ಮುಗಿ ಬೀಳ್ತಿದ್ದಂತ ಬಿಜೆಪಿ ನಾಯಕರು ಸೊ ಈಗ ಏನ್ ಹೇಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ರಾಮುಲುಗೂ ಕೂಡ ಹಗರಣದ ಮಸಿ ಯಾವ ತರ ಮೆತ್ಕೊಳ್ಬಹುದು ಅಂದ್ರೆ ಅವ್ರ ಅವಧಿಯಲ್ಲಿ ಎಷ್ಟು ಕೋಟಿ ಹಗರಣ ಆಗಿದೆ ಅಂತ ಹೇಳಿ ಆ ದಾಖಲೆ ಸಿಕ್ಕಿದೆಯಲ್ಲ, ಆಧಾರದ ಮೇಲೆ ಈಗ SIT ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಶ್ರೀರಾಮುಲು ಮಾತ್ರನಾ ಅಥವಾ ಇತರೆ ಬಿಜೆಪಿ ನಾಯಕರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ? ಹಿಂದಿನ ಸರ್ಕಾರದಲ್ಲಿ ಸಚಿವರಾಗಿದ್ರು ಶ್ರೀರಾಮುಲು ಅವರು, ಕೇವಲ ಶ್ರೀರಾಮುಲು ಮಾತ್ರನಾ ಇತರೆ ಬಿಜೆಪಿ ನಾಯಕರ ಇನ್ವಾಲ್ವ್ಮೆಂಟ್ ಇದೆಯಾ? ಎಷ್ಟು ಕೋಟಿ ಹಗರಣ ಇಲ್ಲಿ ನಡೆದಿತ್ತು ಬಿಜೆಪಿ ಸರ್ಕಾರ ಇದ್ದಾಗ ಅನ್ನೋದನ್ನ ಈಗ ದಾಖಲೆಗಳನ್ನ ಪರಿಶೀಲನೆಯಲ್ಲಿ SIT ಅಧಿಕಾರಿಗಳಿದ್ದಾರೆ.